ವೇಶ್ಯಾವಾಟಿಕೆ. ಬೆಂಗಳೂರಿನಲ್ಲಿ ಹೋಟೆಲ್ನಲ್ಲಿ ಉದ್ಯಮಿ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕನ್ನಡದ ಖ್ಯಾತ ನಟಿ ಅರೆಸ್ಟ್. ಇಲ್ಲಿ ಲಕ್ಷಾಂತರ ಜನರು ಬರುತ್ತಾರೆ, ನಾಯಕ ನಾಯಕಿರಾಗಬೇಕೆಂದು ಕನಸು ಕಾಣುತ್ತಾರೆ. ಆದರೆ ಕೆಲವರ ಕನಸುಗಳಷ್ಟೇ ನನಸಾಗುತ್ತವೆ. ಅಷ್ಟೇ ಅಲ್ಲ, ಈ ಲೋಕದಲ್ಲಿ ಯಶಸ್ವಿಯಾಗಲು ಬಹಳ ಶ್ರಮದ ಜೊತೆ ಖರ್ಚುಗಳನ್ನು ಕೂಡ ಭರಿಸಬೇಕಾಗುತ್ತದೆ. ಕೆಲವೊಂದು ಬಾರಿ ವೃತ್ತಿ ಜೀವನ ಮಸುಕಾದಾಗ, ಆರ್ಥಿಕವಾಗಿ ಕುಸಿದಾಗ ಬೇರೊಂದು ದಾರಿ ಮೂಲಕ ಹಣ ಗಳಿಸಲೇಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಕೆಲ ನಾಯಕಿಯರು ಆಯ್ಕೆ ಮಾಡಿಕೊಂಡಿದ್ದು ವೇಶ್ಯಾವಾಟಿಕೆ. ಶ್ವೇತಾ ಬಸು ಪ್ರಸಾದ್ ತೆಲುಗು ಚಿತ್ರ ಕೊತ್ತ ಬಂಗಾರು ಲೋಕಂ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದವರು. ಅದಕ್ಕೂ ಮೊದಲು ಬಾಲನಟಿಯಾಗಿ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದರು. ಆ ಸಮಯದಲ್ಲಿ ಯುವಕರ ಮನಗೆದ್ದಿದ್ದ ಶ್ವೇತಾ ಬಸು ಪ್ರಸಾದ್ ವ್ಯಭಿಚಾರ ಮಾಡಿ ಸಿಕ್ಕಿಬಿದ್ದರು. ಇದಲ್ಲದೆ ಶ್ವೇತಾ ಬಾಸುಪ್ರಸಾದ್ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿವೆ. ಪ್ರಸ್ತುತ ಬಂದ ಅವಕಾಶಗಳನ್ನು ಬಳಸಿಕೊಂಡು ವ್ಯವಸ್ಥಿತವಾಗಿ ಚಲನಚಿತ್ರಗಳನ್ನು ಮಾಡುತ್ತಿದ್ದಾರೆ. ಇತ್ತೀಚೆಗೆಯಷ್ಟೇ ವಿವಾಹವಾಗಿದ್ದ ಅವರು ಆ ಬಳಿಕ ದೂರವಾದರು. ಸುಕನ್ಯಾ ಭಾರತೀಯ ಸಿನಿಮಾ ರಂಗದಲ್ಲಿ ಕಮಲ್ ಹಾಸನ್ ಜೊತೆ ನಟಿಸಿದ್ದ ತಾರೆ. ಆ ನಂತರ ತೆಲುಗಿನ ಬಾಲಕೃಷ್ಣ ನಾಯಕನಾಗಿ ನಟಿಸಿದ ಅಧಿನಾಯಕುಡು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದರು. ಈ ಮಧ್ಯೆ ಶ್ರೀಮಂತುಡು ಚಿತ್ರದಲ್ಲಿ ಮಹೇಶ್ ಬಾಬು ಅವರ ತಾಯಿಯಾಗಿ ಅವರು ಪ್ರಭಾವಿತರಾದರು. ಆದರೆ ಒಂದೊಮ್ಮೆ ಚೆನ್ನೈನಲ್ಲಿ ಉದ್ಯಮಿಯೊಂದಿಗೆ ಸುಕನ್ಯಾ ವ್ಯಭಿಚಾರ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಗಳು ಬಂದವು. ಇಷ್ಟೆಲ್ಲಾ ವರದಿಯಾದ್ರೂ ಸುಕನ್ಯಾ ಇದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಕಿನ್ನೆರ ಕೆಲವು ತೆಲುಗು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಅದರಲ್ಲಿ ರಾಜೇಂದ್ರ ಪ್ರಸಾದ್ ನಟಿಸಿದ ಚೆಟ್ಟುನಿಧಿ ಪ್ಲೇಡಾರು ಮತ್ತು ಬಾಲಯ್ಯ ನಟಿಸಿದ ಆದಿತ್ಯ 369 ಚಿತ್ರಗಳಲ್ಲಿ ಶ್ರೀಕೃಷ್ಣ ದೇವರಾಯು ಅವರ ಪತ್ನಿಯಾಗಿ ನಟಿಸಿದ್ದಾರೆ. ಚಿತ್ರಗಳಲ್ಲಿ ನಾಯಕಿಯಾಗಿ ಅವಕಾಶಗಳು ಕಡಿಮೆಯಾಗುತ್ತಿದ್ದಂತೆ ಅವರು ಧಾರಾವಾಹಿಗಳಲ್ಲಿ ನಟಿಸಿದರು. ಆ ಸಮಯದಲ್ಲಿ ಅವರು ವೇಶ್ಯಾವಾಟಿಕೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಎಂಬ ಆರೋಪಗಳು ಇದ್ದವು. ಮಾಧ್ಯಮ ಚಾನೆಲ್ ಸ್ಟ್ರಿಂಗ್ ಕಾರ್ಯಾಚರಣೆಯಲ್ಲಿ ಕಿನ್ನೆರ ವಿರುದ್ಧ ಅಡ್ಡ ಪ್ರಕರಣ ದಾಖಲಾಗಿತ್ತು. ಇದಲ್ಲದೆ ಸಿನಿಮಾಗಳಲ್ಲಿ ಅವಕಾಶಗಳಿಗಾಗಿ ಬಂದ ಯುವತಿಯರನ್ನು ಕಿನ್ನೆರ ವೇಶ್ಯಾವಾಟಿಕೆ ಮಾಡುತ್ತಿದ್ದರು ಎಂಬ ಆರೋಪವಿತ್ತು. ಯಮುನಾ ಒಂದು ಕಾಲದಲ್ಲಿ ನಾಯಕಿಯಾಗಿ ಮಿಂಚಿದ್ದ ಯಮಾನಾ ಪ್ರಸ್ತುತ ಪೋಷಕ ಕಲಾವಿದೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಯಮುನಾ ಒಮ್ಮೆ ಬೆಂಗಳೂರಿನ ಹೋಟೆಲ್ನಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಎಂಬ ವರದಿಗಳು ಬಂದವು. ಆದರೆ ಯಾರೋ ಉದ್ದೇಶಪೂರ್ವಕವಾಗಿ ತನ್ನ ಬಗ್ಗೆ ಈ ಸುದ್ದಿಯನ್ನು ಹರಡಿದ್ದಾರೆ ಎಂದು ಅವರು ಹೇಳಿದ್ದರು. ಈ ಸುದ್ದಿ ಕೇಳಿದ ನಂತರ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದ್ದರು ಎಂದು ಹಲವಾರು ಸಂದರ್ಶನಗಳಲ್ಲಿ ಉಲ್ಲೇಖಿಸಿದ್ದಾರೆ ಎಂಬುದು ಗಮನಾರ್ಹ.